ಏನು ಸ್ಪೆಷಲ್ ಅಂದರೆ ನನ್ನ ಬರ್ಡೇ ಗೈಸ್, ಎಲ್ಲರೂ ವಿಶ್ ಮಾಡಿಬಿಡಿ ಆಯಿತಾ. ಸೊ ಇವತ್ತು ನಾನು ವ್ಲಾಗ್ ಮಾಡೋದು ಬೇಡ ಅಂದ್ಕೊಂಡೆ, ಏನು ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟಿದ್ರು, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ಕೇಕ್ ಎಲ್ಲ ಕಟ್ಟಾಯಿತು, ಮಾಡಬೇಕಿತ್ತು ವಿಡಿಯೋ, ಬಟ್ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಸೊ ಅವರೆಲ್ಲ ತಿಂಡಿ ತಿಂತಿದ್ದಾರೆ, ಬನ್ನಿ ತೋರಿಸ್ತೀನಿ. ಕತ್ರಿ ಗೈಸ್ ತಿಂಡಿ ತಿಂತಿದ್ದಾರೆ ನನ್ನ ಫ್ರೆಂಡ್ಸ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಶ್ರೇಯ ಸ್ಟೈಲಿಶ್ ಆಗಿ ತಿಂತಾಳೆ. ಹಾಂ, ಇನ್ನೊಬ್ರು ತಲೆನೇ ಬಗ್ಸ್ಕೊಬಿಟ್ಟಿದ್ದಾರೆ, ನಾಚಿಕೆ ಜಾಸ್ತಿ ಗೈಸ್. ಬರ್ತಡೇ ಮಾಡ್ತೀನಿ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ತಗೋಯ್ತಾಳೆ ಗೈಸ್. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ ನೋಡಿ, ಬಿಡ್ಸ್ಕೊತಾಳೆ ಇನ್ನೂ. ನಾವು ಅಪ್ಪ ಎಲ್ಲ ಹೋಗಿದ್ದಾರೆ, ಗಾಡಿ ಬೇಕಿತ್ತು, ಲೇಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಬಿಡಿಸ್ತಾಳೆ. ಮಾತಾಡ್ರಿ ಏನಾದ್ರು. ನಾನೇ ಡಾಕ್ಟ್ರ್ ಈಗ ಕಾಯಿಲೆ ಹೆಸರು ಮೊಬೈಲ್ ಸಿಂಡ್ರೋಮ್ ಅಂತ ಹೇಳ್ಬಿಟ್ಟು ವಿಡಿಯೋ ನೋಡೋದೆಲ್ಲ ಬಂದ್ಬಿಟ್ಟು ನಿಮ್ಮ ಹತ್ರ ತೋರಿಸ್ಕೊಟ್ರೆ ನಾನು ವಿಡಿಯೋ ಬೇರೆ ಮಾಡ್ತೀವಿ. ಕನ್ಸಲ್ಟೇಷನ್ ಅಂತೂ ಫ್ರೀ ಇಲ್ಲ. ಇಲ್ಲಿ ಹೇಳಿ ಈ ಕಡೆ ಬರೋರೆಲ್ಲ ಏನು ಬೆಳಿತೀರೋದಂತ ಅನ್ಕೊಳ್ಳಿ. ನೋಡಿ ಗೈಸ್, ನೀವೇನಾದ್ರು ತಂದ್ಕೊಟ್ರೆ ಮಾತ್ರ ಟ್ರೀಟ್ಮೆಂಟ್ ಕೊಡಿಸ್ತಾಳಂತೆ. ಹಾಗೆ ಬಂದರು ಗೈಸ್, ನನಗೆ ಗೊತ್ತಿರಲಿಲ್ಲ, ಫುಲ್ ಸರ್ಪ್ರೈಸ್. ಅಂದರೆ ಅವಳು ಮೈಸೂರಿಂದ ಬಂದಿದ್ದು ಶ್ರೇಯಾ ಅಂತ. ಸೊ ತುಂಬ ಖುಷಿ ಆಗ್ತು ಅವ್ರನ್ನೆಲ್ಲ ನೋಡಿ. ನಾನು ಅಂದ್ಕೊಂಡಿರಲಿಲ್ಲ ಬರ್ತಾರೆ ಅಂತ. ಮೇ ಬಿ ಹರ್ಷಿತಾ ನನಗೆ ಹೇಳಲೇ ಎಲ್ಲ ಒಬ್ಬಳೇ ಬರ್ತಿದ್ದೀನಿ ಅಂತ. ಅವರೆಲ್ಲ ಬಂದರು, ಖುಷಿ ಗೈಸ್, ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ತಿಲ್ಲ. ಅಂದ್ಕೊಂಡು ಬಂದ್ವ ನೋಡಿ, ಎಷ್ಟು ಮಾಡಿ ಹೋಯ್ತದಲ್ಲ. ಈಗ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ, ಡೆಲಿವರಿ ಆಗಿತ್ತು, ನಾನು ನೋಡೇ ಇರಲಿಲ್ಲ ಬಂದು. ಸೊ ಅದಕ್ಕೆ ಇವಾಗ ನೋಡ್ಕೊಳ್ಳೋಣ, ಹಂಗೆ ದೇವಸ್ಥಾನಕ್ಕೆ ಹೋಗ್ತಿದ್ವಲ್ಲ, ಹಂಗೆ ನೋಡ್ಕೊಳ್ಳೋಣ ಅಂತ ಬಂದ್ವಿ. ನೋಡಿ ಗೈಸ್, ನೋಡು, ಬರ್ಡೇಗೆ ನೀನು ಬರೋದು ಮಿಸ್ ಆಗ್ಬಿಡ್ತೀನಿ ಅಂತ ಬರ್ಡೇಗಲ್ಲಿ ಕರ್ಕೊಂಡು ನೋಡಿದ್ರಲ್ಲ ಹೆಂಗೆ ಸರ್ಪ್ರೈಸ್ ಆಯಿತು ನಮ್ಮ ಫ್ರೆಂಡ್ ನೋಡಿ ನಮ್ಮ ಅಂತ. ಯಾಕಂದರೆ ನಾವು ಹೇಳೇ ಇರಲಿಲ್ಲ ಅವಳಿಗೆ ಬರ್ತೀವಿ ಅಂತ. ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು. ಆ್ಯಂಡ್ ಇವಳು ನೋಡಿ ಪಾಪುನ ಹೇಳ್ಸೇ ಬಿಟ್ಲು, ಜೋರಾಗಿ ಮಾತಾಡಿ. ಅದಕ್ಕೆ ಹೇಳ್ತಿದ್ದೆ, ನೋಡಿ ನೀನು ಜೋರಾಗಿ ಮಾತಾಡಿದ್ದಕ್ಕೆ ಪಾಪು ಹೇಳ್ತು ಅಂತ. ಆ್ಯಂಡ್ ಅವಳು ಪಾಪುನ ನೋಡೋದಕ್ಕೆ ಹೋದ್ಲು. ನಾವು ಇನ್ನೇನು ಮಾಡೋದು, ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ ಮಾತಾಡಿಕೊಂಡು. ಆ್ಯಂಡ್ ಆಂಟಿ ಕೂಡ ಟೀ ಮಾಡ್ಕೊ ಬರ್ತೀವಿ ಅಂತ ಹೋದರು. ಸೊ ನೋಡಿ, ಇದು ಅವ್ರ ಮನೆ, ಚೆನ್ನಾಗಿದೆ ಅಲ್ವಾ? ನೋಡಿ ಹೆಂಗೆ ಪೋಸ್ ಕೊಡ್ತಾಳೆ. ಆಂಟಿ ಆಲ್ಬಮ್ ಕೊಟ್ಟರು ನೋಡಿ ಅಂತ. ಸೊ ನಾವು ನೋಡ್ತಿದ್ದು, ಫಸ್ಟ್ ರಿಸೆಪ್ಷನ್ ನೋಡಿದ್ದು. ಆ್ಯಂಡ್ ಅದರಲ್ಲಿ ನಾನು ಹರ್ಷಿತಾ ಇಬ್ಬರೇ ಹೋಗಿದ್ದು, ಶ್ರೇಯಾ ಬಂದಿರಲಿಲ್ಲ. ಮದುವೆಗೂ ಕೂಡ ಹರ್ಷಿತಾ ಶ್ರೇಯಾ ಬರಲಿಲ್ಲ, ನಾನು ಒಬ್ಬಳೇ ಹೋದೆ. ಸೊ ಬರೀ ನಮ್ಮ ಫೋಟೋಸ್ಗಳನ್ನ ಅಷ್ಟೇ ನೋಡಿದ್ವಿ, ಯಾಕಂದರೆ ಟೈಮ್ ಇರಲಿಲ್ಲ, ಹೋಗಬೇಕಿತ್ತು. ನಮ್ಮ ಫೋಟೋಸ್ಗಳನ್ನ ನೋಡ್ತಿದ್ವಿ. ನಮ್ಮ 4 ಜನದ ಕ್ರಾಪ್ ಮಾಡಿಸಿದ್ಲು, ಚೆನ್ನಾಗಿತ್ತು. ಆ್ಯಂಡ್ ಸೀಮಂತದ್ದು ಕೂಡ ನೋಡಿದ್ವಿ. ನಾವು ಸೀಮಂತಕ್ಕೆ ಹೋಗೋಕ್ಕಾಗಿರಲಿಲ್ಲ. ಆ ಫೋಟೋಸ್ಗಳನ್ನ ನೋಡಿಕೊಂಡು ಈಗ ಹೋಗೋಣ ಅಂತ ಹೊರಗಡೆ ಬಂದ್ವಿ. ಮಳೆ ಬರ್ತಿತ್ತು, ಅದಕ್ಕೆ ಬೇಡ ದೇವಸ್ಥಾನಕ್ಕೆ ಹೋಗೋದು ಅಂತ ಕ್ಯಾನ್ಸಲ್ ಮಾಡಿದ್ವಿ. ಯಾಕಂದರೆ ಶ್ರೇಯಾ ರಿಟರ್ನ್ ಮೈಸೂರಿಗೆ ಹೋಗ್ಬೇಕಾಗಿರೋದ್ರಿಂದ ಬೇಡ ಅಂದ್ಬಿಟ್ಟು ನಾವು ಕೇರ್ಪೇಟೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮೇಡಮ್ ಫುಲ್ ಬ್ಯುಸಿ ಗೈಸ್ ಫೋನಲ್ಲಿ. ಮಳೆ ಗೈಸ್. ಅಲ್ಲಿಂದ ಬಂದು ನಾವು ಊಟ ಮಾಡೋಣ ಅಂತ ಅಂದ್ಬಿಟ್ಟು ರೆಸ್ಟೋರೆಂಟಿಗೆ ಬಂದ್ವಿ. ಯಾಕಂದರೆ ಅವಳು ರಿಟರ್ನ್ ಹೋಗ್ಬೇಕಿತ್ತಲ್ಲ ಮೈಸೂರಿಗೆ, ಅದಕ್ಕೆ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಬಂದ್ವಿ. ಹಾಗೆ ಮಿರರ್ ನೋಡಿದೆ. ಮಿರರ್ ನೋಡಿದ್ಮೇಲೆ ಯಾವ ಹುಡುಗಿ ತಾನೇ ಸುಮ್ಮನಿರ್ತಾಳೆ, ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಅಲ್ಲಿಂದ ಊಟ ಮಾಡ್ಕೊಂಡು ನಾವು ಅವರು ಹೊರಟರು ಮೈಸೂರಿಗೆ, ನಾನು ಮನೆಗೆ ಬಂದೆ. ದಿ ನೆಕ್ಸ್ಟ್ ಡೇ ನೋಡಿ, ನಾವು ಅತ್ತೆ ಮಗಳು ನೆನ್ನೆ ನನ್ನ ಬರ್ಡೇಗೆ ಬಂದು ಇಲ್ಲೇ ಉಳ್ಕೊಂಡಿದ್ಲು. ಅದಕ್ಕೆ ಮನೇಲೇ ಬೇಜಾರಾಯ್ತಿದೆ ಅಂತಿದ್ಲು, ಅದಕ್ಕೋಸ್ಕರ ಹೊಲದ ಹತ್ರ ಕರ್ಕೊಂಡು ಹೋಗ್ತಿದ್ದೀವಿ ಎಳ್ನೀರು ಕುಡ್ಸೋಣ ಅಂತ. ನಾನು ನೋಡಿ ಗೈಸ್, ರೋಟಿ ಹೊತ್ಕೊಂಡು ಹೋಯ್ತಾನೆ ಎಳ್ನೀರು ಕೇಳ್ಕೊಡೋಕ್ಕೆ ನಮಗೆ. ನೋಡಿ ಹೆಂಗಿದೆ ನೇಚರ್ ಎಲ್ಲ, ಸಕ್ಕದಾಗಿದೆ ವೆದರು.
ಬಿಸಿಲಿಲ್ಲ ಏನಿಲ್ಲ, ಮಾತ್ರ ಸಕ್ಕದಾಗಿದೆ. ಬನ್ನಿ ಹೋಗೋಣ. ಹತ್ರನೇ ಗೈಸ್ ನಮ್ಮದು ಓಲಾ, ಜಾಸ್ತಿ ದೂರ ಇಲ್ಲ ಮನೆಯಿಂದ. ಒಂದು 15 ಮಿನಿಟ್ಸ್ಗೆ ಬರ್ಬೋದು. ಅದಕ್ಕೆ ಬಂದಿದ್ದೀವಿ ಇಲ್ಲಿಗೆ. ನೋಡಿವೆ ನಮ್ಮ ತೆಂಗಿನ ಮರಗಳು. ಇದೇ ನಮ್ಮ ಹೊಲ ಗೈಸ್. ರೋಟಿ ಕಟ್ಕೊತಾನೆ ನೋಡಿ ಗೈಸ್. ನಮ್ಮದು ಮರಗಳೆಲ್ಲ ಉದ್ದ ಗೈಸ್, ಅದಕ್ಕೆ ಇನ್ನೊಂದು ರೋಟಿ ಕಟ್ಕೊತಿದ್ದಾನೆ ನೋಡಿ. ಎಷ್ಟೆಷ್ಟು ಉದ್ದಾವೆ ನಮ್ಮ ತೆಂಗಿನ ಮರಗಳು. ಅದಕ್ಕೆ ಚಿಕ್ಕ ರೋಟಿ ಸಾಲೋದಿಲ್ಲ, ಅದಕ್ಕೆ ಇನ್ನೊಂದು ರೋಟಿ ಕಟ್ಕೊಂಡು ಈಗ ಎಳ್ನೀರು ಕೆಡಬೇಕು. ಎಳ್ನೀರು ಕೆಡಕ್ತಿದೆ ನೋಡಿ ಗೈಸ್. ಕೆಂದು ಎಳ್ನೀರು ಕಿಡಿ ಕೊಡ್ತೀನಿ ಅಂತ ಹೋಗೋಣ, ಚೆನ್ನಾಗಿರೋದ. ನೋಡೋಣ ಯಾವ ಕಿಡಿ ಕೊಡ್ತಾನೆ ಅಂತ. ಸಾಹಸ ಮಾಡ್ತಿದ್ದಾರೆ ನಮ್ಮ ಬ್ರದರ್ ಅವರು. ಮಲ್ಕತಿದೆ ರೋಟಿನೇ ಮಲ್ಕತಿ. ಫೈನಲಿ ಬಂದು ಬೀಳ್ತು. ಕೆಂದೆಳ್ನೀರು ಅದು ಚೆನ್ನಾಗಿದ್ರೆ ಇನ್ನು ಕೆಡಕ್ತೀಯಾ? ಅದೇ ಥರದ್ದಾ? ಕುಡಿ 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 ನೋಡಿ ಹೆಂಗೈತೆ ಅಂತ. ಸ್ವೀಟ್ ಆಯ್ತಾ? ಚೆನ್ನಾಯ್ತಾ? ನೋಡಿ ಗೈಸ್, ಕಡ್ಡಿಯೆಲ್ಲ ಹಾಕಿದ್ದೀವಿ ಈಗ ಹಸುಗಳಿಗೆ. 2 ಜೋಳದ ಕಡ್ಡಿನೇ. ಆ್ಯಂಡ್ ನೋಡಿ ಗೈಸ್, ನಮ್ಮ ಕರ್ಬೇವು ಚೆನ್ನಾಗಿದೆ, ಸಕ್ಕದಾಗಿಬಿಟ್ಟಿದೆ ಕರ್ಬೇವು ಮಾತ್ರ. ಆ್ಯಂಡ್ ಇದು ನಮ್ಮ ಗದ್ದೆಗಳು ಗೈಸ್. ಇದೆಲ್ಲ ಇದು ತೋರಿಸಿದ್ದೀನಿ. ಇದಕ್ಕೆಲ್ಲ ನಾವು ತಡ್ನಿ ಬಿತ್ತಿದ್ದೀವಿ. ನೋಡಿ ಜೋಳ ಇದೆಯಾ ಚೆಕ್ ಮಾಡೋಣ. ಅಲ್ಲಿ ಗೈಸ್ ಬಿಡಿ, ತೋರಿಸ್ತೀನಿ ಜೋಳ ನೋಡಿ. ಜೋಳ ನಾನು ಒಂದತ್ರ ಬಂದು ಸುಮಾರು ದಿನನೇ ಆಗಿಬಿಟ್ಟಿತ್ತು, ಬಂದೇ ಇಲ್ಲ. ನೋಡ ಬನ್ನಿ. ಚೆನ್ನಾಗಿದೆ ಜೋಳ. ಸ್ವೀಟಾಗಿದೆ. ನಾನು ಹೊಲ್ದತ್ರ ಬಂದು ಅದೇ ಸುಮಾರು ದಿನನೇ ಆಗ್ಬಿಟ್ಟಿತ್ತು, ಬಂದೆ ಇಲ್ಲ. ಇವತ್ತು ಹೆಂಗಿದ್ರು ಫ್ರೀ ಇದ್ನಲ್ಲ, ಅದಕ್ಕೆ ಬಂದೆ. ನೋಡಿ ಹೆಂಗಿದ. ಮನೆಗೆ ಹೋಗೋಕ್ಕೆ ಮನ್ಸಿಟ್ಟಿಲ್ಲ ಗೈಸ್, ಇಲ್ಲೇ ಬರೋಣ ಅನಿಸಿಲ್ಲ. ಬನ್ನಿ, ನಮ್ಮದು ಬಾವಿ ಇದೆ, ತೋರಿಸ್ತೀನಿ. ಅದು ಆನೆ ಒಂದು 10 years ಆಯಿತು ನಮ್ಮದು ಬಾವಿ ಮಾಡಿ ಅಲ್ಲಿ. ಬಟ್ ನೀರೆಲ್ಲ ಇರ್ತಿತ್ತು, ಈಗ ಗೊತ್ತಿಲ್ಲ ನೀರಿದೆಯಾ ಇಲ್ಲ ಅಂತ. ಚೆಕ್ ಮಾಡೋಣ ಬನ್ನಿ. ಇಲ್ಲಿಗೆ ಬಂದೇ ಇಲ್ಲ ಗೈಸ್. ನಾನು ಮನೇಲಿದ್ದರೆ ಮನೆ ಬಿಟ್ಟು ಆಚೆನೇ ಬರೋಲ್ಲ. ಹೊಲ್ದ ಹತ್ರ ಎಲ್ಲ ನಮ್ಮ ಮನೆ ಕರ್ಕೊಂಡು ಬರೋಲ್ಲ. ಇವತ್ತು ನಮ್ಮ ಅಣ್ಣ ಕರ್ಕೊಂಡು ಅದಕ್ಕೆ ಬಂದಿದ್ದೀನಿ. ಬನ್ನಿ ಬಾವಿ ನೋಡೋಣ ನೀರೈತೆ ಅಂತ. ನಾನು ಅವಾಗ ನೋಡಿದ್ದು, ಅವಾಗ ನೀರಿತ್ತು, ಬಟ್ ಇವಾಗ ಗೊತ್ತಿಲ್ಲ. ನೋಡೋಣ. ಗೊಜ್ಜೆ ಗೈಸ್, ನಡೆಯೋಕ್ಕಾಗ್ತಿಲ್ಲ, ನೋಡ್ಕೊಂಡು ನಡಿಬೇಕು. ಇಲ್ಲ ಗೊಜ್ಜೆ. ನಮ್ಮ ಬಾವಿ ನೋಡೋಕೆ ಹಿಡಿದೀರ ಎಲ್ಲರೂ? ತೋರಿಸ್ಲಾ? ನೋಡಿ ಗೈಸ್, ಇದೇ ಬಾವಿ ನಮ್ಮದು. ಅಲ್ಲೇ 10 years ಆಯಿತು ಇದನ್ನು ಕೊರೆಸಿ ನಾವು. ಇನ್ನೂ ನೀರಿದೆ, ಮಳೆ ಬರ್ತಿದೆಯಲ್ಲ ನೋಡಿ. ತಾವರೆ ಊದು ಎಲ್ಲ ಬಿಟ್ಟಿದೆ ಅಲ್ಲಿ, ಚಿಕ್ಕ ಚಿಕ್ಕ ಮೊಗ್ಗು ಇನ್ನೂ. ಸಕ್ಕತ್ತಾಗಿದೆ. ಇಲ್ಲಿ ಫಿಶ್ ಇವೆ ಅಂತ ಗೊತ್ತಿಲ್ಲ, ಇದ್ರೆ ಹಿಡ್ಕೊಂಡವ್ರು ಹೋಗ್ಬೋದಿತ್ತು ಮನೆಗೆ. ಚೆನ್ನಾಗಿದೆ ನೋಡಿ ನೇಚರ್. ಈಗ ಒಂದು ಸ್ವಲ್ಪ ತುಂತುರು ಹನಿ ಬರ್ತಿದೆ, ಮಳೆ
ಸಕ್ಕತ್ತಾಗಿದೆ ಗೈಸ್. ಒಂಥರ ಏನೋ ಒಂಥರ ಖುಷಿ. ಏನೇ ಆದರೂ ಹಳ್ಳಿ ವೆದರ್ನ ಯಾವ ಸಿಟಿ ವೆದರು ಮೀರ್ಸೋಕ್ಕಾಗಲ್ಲ ಗೈಸ್. ಸಕ್ಕತ್ತಾಗಿದೆ. ನಮ್ಮ ಮನೆಗೆ ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ. ಏನು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಳು ಒಯ್ತಿದ್ದಾಳೆ, ಸಾಹಸ ಮಾಡ್ತಿದ್ದಾಳೆ ನೀರೊಳಗೆ ನೀರು ತಗೋಗಿ. ಆಳ ಇದೆ ಅದು ಕೆಳಗೆ, ಹುಷಾರು. ಏನೇ ಆದರೂ ಬದುಕಕ್ಕೆ ಗೈಸ್ ನಿಜವಾಗ್ಲೂ ಹಳ್ಳಿನೇ ಚಂದ. ಏನೇ ಸಿಟಿಗೆ ಹೋದ್ರೂ ನಾವು ಅಲ್ಲಿ ಏನೇ ವರ್ಕ್ ಮಾಡ್ತಿರ್ಲಿ ಅಥವಾ ಅಲ್ಲೇ ಏನಾದ್ರು ಇದ್ರೂ ಕೂಡ ಈ ಹಳ್ಳಿ ಥರ ಇರಲ್ಲ ಗೈಸ್. ಹಳ್ಳಿನೇ ಚಂದ, ಹಳ್ಳಿನೇ ಅಂದ ಅಲ್ವಾ. ಸೊ ಈಗ ಮನೆಗೆ ಹೋಗ್ಬೇಕು ಗೈಸ್. ನಮ್ಮ ಅಣ್ಣ ಅಲ್ಲೇ ಹೊರಟ, ನಾವಿಲ್ಲೇ ಕೆಳಗೆ ನೋಡ್ಕೊಬರ್ತೀವಿ ಬಾವಿನ ಅಂತ ಬಂದು. ಬಟ್ ಈಗ ಟೈಮ್ ಆಗಿಬಿಟ್ಟಿದೆ, ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ನಮ್ಮ ಅಣ್ಣ ಹೋಗೋ ನಾಳೆ ಅಂದರೆ ನಮಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾನೆ ಅಲ್ಲಿ. ಫೋನಲ್ಲಿ ಮುಳುಗ್ಬಿಟ್ಟಿದ್ದಾನೆ ಡೀಪಾಗಿ ಗೈಸ್. ಹಾಂ, ಬಾವಿ ನೋಡೋಕೆ ಹೋಗಿದ್ದೋ. ನೀರಿತ್ತು. ನೀ ಇಲ್ಲೇ ಕಾಯ್ಕೊಂಡು ಕೂತಿದ್ದು ಹೋಗ್ದೇನೆ. ಸರಿ ಸರಿ. ಹಳ್ಳಿ ಹುಡುಗ ಇದನ್ನ ದಾಟ್ ಬರೋಕ್ಕಾಗಲ್ಲ ನಮ್ಮ ಕೈಲಿ. ಅಯ್ಯೋ ದಾಟು, ಹೋಗು ಬೇಗ. ಬಿದ್ದಿಯಾ? ಹತ್ತು ಹತ್ಬೋದಕ್ಕಂತ ಕಾಲಕೋಲಿಗೆ ಹತ್ತು ಅಷ್ಟೇ. ನನ್ಗಿರೋದೀಗ ಅಮ್ಮ ಅಯ್ಯಪ್ಪ ಹಿಡ್ಕೊ ಬಾಯ್. ಕರೆಕ್ಟಾಗಿ ರೋಡಲ್ಲಿ ಕರ್ಕೊಂಡು ಹೋಗ್ತೀನಿ, ಎಲ್ಲೆಲ್ಲೂ ನಾನಿಲ್ಲಿ ಏನು ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಆ್ಯಂಡ್ ಈ ಬರ್ಡೇ ಲಾಗ್ನ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ಸೊ ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ತುಂಬ ದಿನ ಆದಮೇಲೆ ಸಿಕ್ಕಿರೋ ಫ್ರೆಂಡ್ಸ್ ಅವ್ರ ಜೊತೆ ಹಾಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ. ಸೊ ವಿಡಿಯೋ ಮಾಡೋದೇ ನಾನು ಮರ್ತೋಗ್ಬಿಟ್ಟೆ. ಕೆಲವೊಂದು ಮೂಮೆಂಟ್ಗಳನ್ನ ಕ್ಯಾಪ್ಚರ್ ಮಾಡಬೇಕಿತ್ತು ಅನ್ನಿಸ್ತು, ಬಟ್ ಅದನ್ನು ಮಾಡಲಿಲ್ಲ. ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಅಲ್ಲ. ಸೊ ಅದಕ್ಕೆ ನಾನು ಆದಷ್ಟು ಕವರ್ ಮಾಡಿದ್ದೀನಿ. ಆ್ಯಂಡ್ ಅದ್ರ ನೆಕ್ಸ್ಟ್ ಡೇ ಲಾಗು ಕೂಡ ನಾವು ಹೊಲದ ಹತ್ರ ಹೋಗಿರೋ ಲಾಗು ಕೂಡ ಹಾಕಿದ್ದೀನಿ. ಸೊ ಅಷ್ಟೇ ಗೈಸ್, ಇದು ಆಗಿತ್ತು ನನ್ನ ಬರ್ಡೇ ಲಾಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಆ್ಯಂಡ್ ಯಾರೂ ಬೇಜಾರು ಮಾಡ್ಕೋಬೇಡಿ, ತುಂಬ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ. ಐ ಟ್ರೈ ಮೈ ಬೆಸ್ಟ್ ಗೈಸ್. ಸೊ ಸ್ವಲ್ಪ ಪ್ರತಿ ಲಾಗಲ್ಲಿ ಹೇಳ್ತಿರ್ತೀನಿ, ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಅಷ್ಟೇ, ಇನ್ಮೇಲಾದರೂ ಅಟ್ಲೀಸ್ಟ್ ಒಂದು ಮಂತಲ್ಲಿ ಒಂದು 2 ವೀಡಿಯೋನಾದ್ರು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಈಗ ನಮಗೆ ಎಕ್ಸಾಮ್ಸ್ ಎಲ್ಲ ಬರ್ತಿದೆ ಇನ್ 2 ಮಂತಲ್ಲಿ. ಸೊ ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಆ್ಯಂಡ್ ಈಗ ನಮ್ಮ ಅಜ್ಜಿಯವ್ರಿಗೆ ಹೋಗ್ತಿದ್ದೀವಿ, ನಮ್ಮ ಅತ್ತೆ ಮಗಳನ್ನ ಬಿಡೋದಕ್ಕೆ. ಸೊ ಅದಕ್ಕೆ ನಾನು ಇವಾಗ ಈ ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲವ್ ಯು ಸೋ ಮಚ್. ಬಾಯ್.